ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ಷಣಗಣನೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅದಕ್ಕಿಂತ ಮುಂಚೆ ಸಾಲಿಡ್ ಅಪ್ಡೇಟ್ ಬರ್ತಾ ಇದೆ ನಮ್ಮ ಕರ್ನಾಟಕ ಕ್ರಿಕೆಟ್ ರಿಲೇಟೆಡು. ಮ್ಯಾಚ್ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ, ನೋಡಿಲ್ಲ ಅಂತಲೂ ಕೂಡ ಗೊತ್ತಾಗಿರುತ್ತೆ, ಮಾಹಿತಿ ಸಿಕ್ಕಿರುತ್ತೆ ಏನಾಯ್ತು ಕರ್ನಾಟಕ ಕ್ರಿಕೆಟಿಗೆ ಅಂತ. ಕರ್ನಾಟಕ ಕ್ರಿಕೆಟು ಡಾಮಿನೇಷನ್ ತೋರಿಸ್ತಾ ಇದ್ದಾರೆ ಗುರು. ನಮ್ಮ ಕರ್ನಾಟಕ ಅಗೇನ್ಸ್ಟ್ ಉತ್ತರಾಖಂಡ್ ಇನ್ ಸೆಮಿಫೈನಲ್. ರಣಜಿ ಟ್ರೋಫಿಯ ಸೆಮಿಫೈನಲ್ ನಡೀತಿದೆ. ಸೆಮಿಫೈನಲ್ ಅಲ್ಲಿ ಆಡ್ತಾ ಇರೋದು ಕರ್ನಾಟಕ ಜೊತೆಗೆ ಉತ್ತರಾಖಂಡ್, ಇನ್ನೂ ಒಂದು ಕಡೆ ಬೆಂಗಾಲ್ ಜೊತೆಗೆ ಆಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಅವರು. ಅಲ್ಲಿ ಬೆಂಗಾಲ್ ಅವರು 255 ನೋಡಿತು ಅಂತಂದ್ರೆ, ಈ ಕಡೆ ಕರ್ನಾಟಕ ಅವರು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 354 ಕ್ಲಾಕ್ ಮಾಡಿದ್ದಾರೆ ಗುರು. ಅಲ್ಲಿ 250 ಹೊಡಿದ್ದಾರೆ, ಇಲ್ಲಿ 350 ನೋಡಿದ್ದಾರೆ. ಅಲ್ಲಿ 5 ವಿಕೆಟ್ನ ಕಳ್ಕೊಂಡಿದ್ದಾರೆ ಬೆಂಗಾಲ್ ಅವರು. ನಾವು ಜಸ್ಟ್ ಕಳ್ಕೊಂಡಿರುವಂಥದ್ದು 2 ವಿಕೆಟು. ಸೊ ಅವ್ರಿಗಿನ್ನ ನಾವು ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಿದ್ದೀವಿ ಅಂತ ಅರ್ಥ. ಬಟ್ ಆ ವಿಕೆಟೇ ಬೇರೆ, ಈ ವಿಕೆಟೇ ಬೇರೆ, ಆ ಮ್ಯಾಚೇ ಬೇರೆ, ಈ ಮ್ಯಾಚ್ ಬೇರೆ ಅಂತಂದ್ರೂ ಕೂಡ ಇವತ್ತು ಡಾಮಿನೇಷನ್ ತೋರಿಸಿದ್ದು ನಮ್ಮ ಕರ್ನಾಟಕ ಟೀಮು. ಇಲ್ಲೇ ಕನ್ವರ್ಟ್ ಮಾಡಬೇಕಾಗುತ್ತೆ ಗುರು. ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟಾಗುತ್ತೋ 600 ಆಯಿತು ಅಂದರೆ 600 ಕೂಡ ಕನ್ವರ್ಟ್ ಮಾಡಬೇಕು. ಫಸ್ಟು ದಿನ ಆಡಿ 355 ರನ್ನ ನಾವು ಹೊಡೆದಿದ್ದೀವಿ. ಏನು ಆಡಿರೋದು ಇಬ್ಬರು ಸೇರಿಕೊಂಡು ಡಾಮಿನೇಟ್ ಮಾಡಿ ಚಚ್ ಬಿಸಾಕ್ಬಿಟ್ರು ಅಲ್ಲಿ. ಎಸ್ಪೆಷಲಿ KL ರಾಹುಲ್ ಎಷ್ಟು 5 6ನ ವಾಂಚಿರೋದು. ಈ ಕಡೆಯಿಂದ DDP 2 6 ವಾಂಚಿದ್ದು ಅಂತಂದರೆ 5 6 11 ಬೌಂಡ್ರಿನ ವಾಂಚಿರೋಂಥದ್ದು KL ರಾಹುಲ್, 16 ಬೌಂಡ್ರಿನ ವಾಂಚಿರೋಂಥದ್ದು ದೇವದತ್ ಪಡಿಕಲು. ಸೊ ಇಬ್ರು ಕೂಡ ಕಾಂಪಿಟೇಷನಲ್ಲಿ ಮ್ಯಾಚ್ ಮಾಡ್ಕೊಂಡು ಆಡ್ತಾ ಇದ್ರು. ನಿನ್ನ ಫಸ್ಟ್ ಸೆಂಚುರಿ ಆಗುತ್ತಾ, ನನ್ನ ಫಸ್ಟ್ ಸೆಂಚುರಿ ಆಗುತ್ತಾ, ನೀನು ಆಡ್ತೀಯಾ ನಾನು ಆಡ್ತೀನಿ, ನೀನು ಆಡ್ತೀಯಾ ನಾನು ಆಡ್ತೀನಿ. ಇಬ್ರು ಕೂಡ ಆಲ್ಮೋಸ್ಟ್ ಸರಿಸಮವಾಗಿ ಸಾಕ್ತಿದ್ರು. ಸಿಮಿಲರ್ ಅಮೌಂಟ್ ಆಫ್ ಬಾಲ್, ಸಿಮಿಲರ್ ಅಮೌಂಟ್ ಆಫ್ ರನ್ಸು, ಸೇಮ್ ಅಂತಂದರೆ ಸಾಕ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ KL ರಾಹುಲ್ ಅವರು ಆದಿತ್ಯ ಅವರಿಗೆ ಔಟ್ ಆಗಬೇಕು ಬಂತು 141 ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಓಪನ್ ಮಾಡ್ದಂಗೆ ಲೆಕ್ಕ DDP ಅವ್ರು ನಂಬರ್ 3 ಬಂದಿರ್ಬೋದು. ಮಯಾಂಕ್ ಅಗರ್ವಾಲ್ ಬೇಗನೆ ಆದಿತ್ಯ ಅವರಿಗೆ ಔಟ್ ಆಗ್ತಾರೆ, ಬಂದಿದ ತಕ್ಷಣ ಔಟ್ ಆಗ್ತಾರೆ. ಇವರಿಬ್ರು ಆಲ್ಮೋಸ್ಟ್ ಓಪನ್ ಮಾಡ್ದಂಗೆ ಲೆಕ್ಕ 2 ವಿಕೆಟ್ನ ಕಳ್ಕೊಂಡಿರೋದು ಇವತ್ತು ನಮ್ಮ ಕರ್ನಾಟಕ ಟೀಮು. KL ರಾಹುಲ್ ಅವ್ರನ್ನ 141ಗೆ ಕಳ್ಕೊಂತು ಅಂತ ಅಂದರೆ, ಮಯಾಂಕ್ ಅಗರ್ವಾಲ್ನ ಇನಿಷಿಯಲ್ ಕಳ್ಕೊಂಡಿದ್ದು. ಇವಾಗ ಕರುಣ್ ನಾಯರ್ ಬ್ಯಾಟಿಂಗ್ ಆಡ್ತಿರೋ 30+ ಅಲ್ಲಿ. ಕರುಣ್ ನಾಯರ್ ಜೊತೆಗೆ ಆಡ್ತಾ ಇರೋಂಥದ್ದು ಯಾರಪ್ಪ, ನಮ್ಮ DDP 148 ರನ್ನಲ್ಲಿ ಆಡ್ತಿದ್ರೆ ಇವತ್ತು 150 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇನ್ನೊಂದು 2 ರನ್ನು ಬಾಕಿ ಇದೆ, ನಾಳೆ 150 ಹೋಪ್ಫುಲಿ ಬರುತ್ತೆ. ಬಟ್ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಈ ಇನ್ನಿಂಗ್ಸಲ್ಲೇ ಕನ್ವರ್ಟ್ ಮಾಡಬೇಕಾಗುತ್ತೆ ನಮ್ಮ ಕರ್ನಾಟಕ ಟೀಮು. ನಾವು ಅನ್ಕೊಳ್ಳೋದೇನು ಅಂತಂದರೆ, ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ತು ಅಂತಂದರೆ ಇವರ ಅಗೇನ್ಸ್ಟ್ ಸೈಕ್ ಆಗಿರುತ್ತೆ ಅಂತ ಆ ಎಕ್ಸ್ಪೆಕ್ಟೇಷನ್ ಇದ್ದೀವಿ. 600 ಆಯಿತು ಅಂದರೆ 600 ಸೈ, 700 ಆಯಿತು ಅಂದರೆ 700ಗೂ ಸೈ. ಪರವಾಗಿಲ್ಲ, ನಾಳೆ ದಿನ ಫುಲ್ಲು ಕಂಪ್ಲೀಟ್ ಬ್ಯಾಟಿಂಗ್ ಆಡಲಿ ಅಂತಲೇ ನಾವು ಕೂಡ ಅಂದ್ಕೊಳ್ಳೋದು. ನೋಡೋಣ ಯಾವ ಥರ ಕನ್ವರ್ಟ್ ಮಾಡ್ತಾರೆ ಅಂತ. ಬಟ್ ಡೇ 1 ಬೇರೆ, ಡೇ 2 ಬೇರೆ, ಡೇ 3 ಬೇರೆ. ಟೆಸ್ಟಲ್ಲಿ ಒಂದು ದಿನ ಇದ್ದಂಗೆ ಇನ್ನೂ ಒಂದು ದಿನ ಇರೋದಿಲ್ಲ. ಲಾಸ್ಟ್ ಡೇ ಮುಗಿಯೋರ್ಗು ಕೂಡ, ಲಾಸ್ಟ್ ಇನ್ನಿಂಗ್ಸ್ ಮುಗಿಯೋರ್ಗು ಕೂಡ ಏನೂ ಸಹ ಟೆಸ್ಟ್ ಮ್ಯಾಚಲ್ಲಿ ಹೇಳೋದಕ್ಕಾಗೋದಿಲ್ಲ. ಎಂಥ ಕ್ಯಾಪ್ಟನ್ಸಿ ಗುರು ದೇವದತ್ ಪಡಿಕಲಿಂದ. ಇವತ್ತು ಟಾಸ್ ಸೋಲ್ತೀವಿ ನಾವು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತೀವಿ. ಈ ಕಡೆಯಿಂದ ನೋಡಿ ಫಸ್ಟ್ ಇನ್ನಿಂಗ್ಸಲ್ಲಿ ಡಾಮಿನೇಷನ್ ಸ್ಟ್ರೈಟ್ ಅವೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಈ ಥರ ನಮಗೆ ಸಿಕ್ಕಿರಲಿಲ್ಲ. ನೋಡಿ ನೀವು ಪಂಜಾಬ್ ಅಗೇನ್ಸ್ಟ್ ನಾವು ಮಸ್ವಿನ್ ಮ್ಯಾಚ್ ಆಡ್ತೀವಿ, ದೇವದತ್ ಪಡಿಕಲ್ ಅವರ ಕ್ಯಾಪ್ಟನ್ಸಿ ಇಲ್ಲ, ಗೆಲ್ಲೇಬೇಕಾಗಿರುತ್ತೆ ಅಂದರೆ ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆಗ್ತಿರ್ಲಿಲ್ಲ ನಾವು. ಅಲ್ಲಿ ಒಂಥರ ಅನ್ಬಿಲೀವಬಲ್ ಮ್ಯಾಚ್ನ ಗೆದ್ಕೊಂಡ್ಬರ್ತೀವಿ. ಇನ್ಫ್ಯಾಕ್ಟ್ ದೇವದತ್ ಪಡಿಕಲೇ ಹೊಡೆದ್ಬಿಟ್ಟು ಮುಗಿಸ್ತಾರೆ. ಇಲ್ಲಿ ನೋಡ್ತು ಅಂದರೆ ಕ್ವಾರ್ಟರ್ ಫೈನಲ್ಲಿ ಮುಂಬೈಗೆ ಹೊಡಿತೀವಿ, ಅಲ್ಲೂ ಕೂಡ KL ರಾಹುಲ್ ಅವರ ಸೆಂಚುರಿ, ಮಯಾಂಕ್ ಅಗರ್ವಾಲ್ ಮಸ್ತಾಗಿ ಆಡ್ತಾರೆ. ಸೊ ದೇವದತ್ ಪಡಿಕಲ್ ಅವರ ಕ್ಯಾಪ್ಟನ್ಸಿ ಯಾವ ಥರ ಮೂಡ್ ಬಂದಿದೆ ಅಂತಂದರೆ, ಒಂಥರ ಲಕ್ ಫ್ಯಾಕ್ಟರ್ ವರ್ಕೌಟ್ ಆಗೋಗ್ಬಿಟ್ಟಿದೆ. ಇವ್ರ ಕ್ಯಾಪ್ಟನ್ಸಿಲಿ ಎಲ್ಲ ಮ್ಯಾಚನ್ನು ಗೆಲ್ಲ ಥರನೇ ಸೀನ್ ಕಾಣಿಸ್ತಾ ಇದೆ. ಈ ಒಂದು ಸೆಮಿಫೈನಲ್ ಗೆಲ್ತು ಅಂತಂದರೆ ನೆಕ್ಸ್ಟ್ ಅಂತೂ ಹೋಗ್ತೀವಿ, ಫೈನಲ್ ಹೋಗಿ ಕೂತ್ಕೊಂತೀವಿ. ರಣಜಿ ಟ್ರೋಫಿಲಿ ಫೈನಲ್ ಹೋಗ್ಬಿಟ್ಟು ಎಷ್ಟು ವರ್ಷ ಆಗಿತ್ತು ಗುರು. ಕರ್ನಾಟಕ ಟೀಮ್ನ ನೋಡೇ ಇರಲಿಲ್ಲ ಅಲ್ಲಿ ನಾವು. ಅಂದರೆ ಆಡಿದರಿಲ್ಲ ಅಂತಲ್ಲ, ಬಟ್ ರೀಸೆಂಟ್ ಪಾಸ್ಟಾಗಂತೂ ಅಷ್ಟರ ಮಟ್ಟಿಗೆ ನಾವು ರಣಜಿ ಟ್ರೋಫಿಲಿ ಪ್ರೂವ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಒಂದು ಕ್ಯಾಲೆಂಡರ್ ಇಯರ್ನ ನೋಡ್ತು ಅಂತ ಅಂದಾಗ, DDPಯ ಕ್ಯಾಪ್ಟನ್ಸಿನ ನೋಡ್ತು ಅಂತ ಅಂದಾಗ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನೋಡ್ತು ಅಂತ ಅಂದಾಗ ಖಂಡಿತ ಒಂದು ಸ್ಮೆಲ್ ಬರ್ತಾ ಇದೆ. ಈ ಸಲ ರಣಜಿ ಟ್ರೋಫಿ ನಮ್ಮದೇ ಆಗ್ಬೋದು ಅಂತ, ವರ್ಷಾನುಗಟ್ಟಲೆ ಆದಮೇಲೆ ನಮ್ಮದೇ ಆಗ್ಬೋದು ಅಂತ ಒಂದು ಫೀಲ್ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಏನು ಅಂದರೆ KL ರಾಹುಲ್ ಅವರು ಆಡ್ತಾ ಇದ್ದಾರೆ, ಅಂದರೆ ಈ ರಣಜಿ ಟ್ರೋಫಿನ ಆಡ್ತಾ ಇದ್ದಾರೆ. ಇದು ಒಂದು ಪಾಸಿಟಿವಿಟಿ. ಯಾಕೆಂದರೆ ಇಷ್ಟು ವರ್ಷ ನಮಗೆ ಕಾಣಿಸ್ತಾ ಇರಲ್ಲ KL ರಾಹುಲ್ ಅವರು. ಈ ವರ್ಷ ಆಡ್ತಿರೋದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಪಾಸಿಟಿವ್ ಆಗಿದೆ. ಅದಕ್ಕೋಸ್ಕರ ನೋಡಿ ಇಲ್ಲೂ ಕೂಡ ಮಸ್ತಾಗಿ ಆಡಿದ್ದಾರೆ, ಕ್ವಾರ್ಟರ್ ಫೈನಲ್ಲೂ ಕೂಡ ಮಸ್ತಾಗಿ ಆಡಿದ್ದಾರೆ, ಇಲ್ಲೂ ಕೂಡ ಸೆಮಿಫೈನಲ್ಲೂ ಕೂಡ KL ರಾಹುಲ್ ಮಸ್ತಾಗಿ ಆಡಿದ್ದಾರೆ. ಇನ್ನಲ್ಲಿ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರಲ್ಲ KL ರಾಹುಲ್. ಸೊ ನೋಡೋಣ ಎಲ್ಲಿಗೆ ಹೋಗ್ಬಿಟ್ಟು ಯಾವ ಹಂತದಲ್ಲಿ ತಲುಪ್ತಾರೆ ಫಸ್ಟ್ ಇನ್ನಿಂಗ್ಸ್ ಆದ ನಂತರ ನಮ್ಮ ಕರ್ನಾಟಕ ಟೀಮ್ ಅಂತ. ಸೊ ನಿಮ್ಮ ಅನಿಸಿಕೆ ಏನಪ್ಪ, ಎಷ್ಟು ಟಾರ್ಗೆಟು ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟು ಹೊಡಿಬೋದು, ಆ್ಯಂಡ್ ಇದನ್ನು ಹೊಡಿತಾರ ಉತ್ತರಾಖಂಡ್ ಅವರು ಅಥವಾ ಕರ್ನಾಟಕ ಸ್ಟ್ರೈಟ್ ಅವೇ ಡಾಮಿನೇಟ್ ಮಾಡ್ತಾರ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ನೋಡ್ತು ಅಂತಂದರೆ ನಾಳೆ ಕಂಪ್ಲೀಟಾಗಿ ಬ್ಯಾಟಿಂಗ್ ಆಡಬೇಕು. ಆಯಿತು ಅಂತಂದರೆ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಟ್ರೈ ಮಾಡಬೇಕು. ಇವತ್ತು 355 ಹೊಡೆದಿದ್ದಾರೆ ಅಂತಾರೆ. ಕರುಣ್ ನಾಯರ್ ಬೇರೆ ಆಡ್ತಿದ್ದಾರೆ, DDP ಆಡ್ತಾ ಇದ್ದಾರೆ. ಇವರಿಬ್ರು ಕಚ್ಕೊಂತು ಅಂತಂದರೆ, ಇನ್ನು ಸ್ಮರನ್ ಬೇರೆ ಇದ್ದಾರೆ. ಸೊ ಇವರೆಲ್ಲ ಕಚ್ಕೊಂತು ಅಂತಂದರೆ ಸೈಕ್ ಟೋಟಲ್ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದು 600 and above ಏನಾದ್ರು ಬಂತು ಅಂತಂದರೆ ಇದೊಂದು ಸಾಲಿಡ್ ಟೋಟಲ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸಲ್ಲಿ. ಇದಕ್ಕೆ ಗಾಬರಿ ಆಗೋಗ್ಬಿಡ್ತಾರೆ ಉತ್ತರಾಖಂಡರು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಅವ್ರ ಕಡೆಯಿಂದ ಫೈಟ್ ಬಂತು ಅಂತಂದರೆ ಮ್ಯಾಚಲ್ಲಿ ಇನ್ನೂ ಮಜಾ ಇರುತ್ತೆ. ಅವ್ರ ಕಡೆಯಿಂದ ಫೈಟ್ ಬಂದಿಲ್ಲ ಅಂತಾನೆ 1-sided ಆಗೋಗ್ಬಿಡುತ್ತೆ ಮ್ಯಾಚು. ಕಾದ್ ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.